ಸೊ ಟೋಟಲ್ ಬೋರ್ವೆಲ್ ಡೆಪ್ತು ಮುಂಚೆ ಹೇಳ್ದಂಗೆ 1200 ಫೀಟು, ಪಂಪು 1050 ಫೀಟಲ್ಲಿ. ಎಲ್ಲ ವಿಶೇಷ ನಮಸ್ಕಾರ, ಮತ್ತೊಮ್ಮೆ ಕೂಲ್ ಹೋಮ್ ಟೆಕ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, 6 ಮಂತ್ಸ್ ಬ್ಯಾಕು ಒಂದು ವಿಡಿಯೋ ಮಾಡಿದೆ. 2021 ನೀವು ಬೋರ್ವೆಲ್ ಕೊರೆಸ್ಬೇಕು ಅಂದರೆ ಎಷ್ಟು ಖರ್ಚು ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ವಿಡಿಯೋ ನೀವು ನೋಡಿಲ್ಲ ಅಂತಂದರೆ ಐ ಬಟನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಕೂಡ ಒಂದು ಲಿಂಕ್ ಕೊಟ್ಟಿರ್ತೀನಿ. ಸೊ ಅದು ಕ್ಲಿಕ್ ಮಾಡಿ ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನೀವು ಸಪೋಸ್ 1200 ಫೀಟ್ ಡೆಪ್ತ್ ಇರೋ ಬೋರ್ವೆಲ್ಗೆ ಪಂಪ್ ಸೆಟ್ ಹಾಕ್ಸೋದಾದರೆ ಎಷ್ಟು ಖರ್ಚು ಆಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ಲು ಡೀಟೇಲ್ನ ಇವು ನೋಡೋಣ ಬನ್ನಿ. ಫ್ರೆಂಡ್ಸ್, ಡೇಟ್ ಬಂದ್ಬಿಟ್ಟು August 22 ಇವಾಗಿಂದು ಪ್ರೈಸ್ ಇದೆ ಆ್ಯಕ್ಚುಲಿ. ಓಕೆ, ಸೊ ಟೋಟಲ್ ಬೋರ್ವೆಲ್ ಡೆಪ್ತು ಮುಂಚೆ ಹೇಳ್ದಂಗೆ 1200 ಫೀಟು, ಪಂಪು 1050 ಫೀಟಲ್ಲಿ ಪ್ಲೇಸ್ ಮಾಡಿಸಿದ್ದೀನಿ. ಸೊ ಅದರದ್ದು ಕಾಸ್ಟ್ ಬಂದ್ಬಿಟ್ಟು ಬರೀ ಪಂಪ್ ಕಾಸ್ಟ್ ಬಂದ್ಬಿಟ್ಟು 43,000 ರುಪೀಸ್ ಆಗುತ್ತೆ. ಅದು 6 HP 55 ಇಲ್ಲ 60 ಸ್ಟೇಜು ಪಂಪ್ ಬೇಕಾಗುತ್ತೆ ಇದಕ್ಕೆ. ಸೊ ಕೇಬಲ್ ಪ್ರೈಸ್ ಬಂದ್ಬಿಟ್ಟು 1050 ಫೀಟು 320 ಮೀಟರ್ಸು. ಸೊ ಪರ್ ಮೀಟರ್ ಕಾಸ್ಟು 120 ಆಗುತ್ತೆ. ಸೊ ಇಲ್ಲಿ ಭಾಳ ಇಂಪಾರ್ಟೆಂಟು 4 ಸ್ಕ್ವೇರ್ mm ಕೇಬಲ್ನೇ ಹಾಕಬೇಕು ಇದಕ್ಕೆ. ಸೊ ಕೇಬಲ್ ಪ್ರೈಸ್ ಬಂದ್ಬಿಟ್ಟು 38,400 ಆಗುತ್ತೆ. ಸೊ ಮಂಗಲಮ್ ಅಥವಾ ಎನಿ ಬ್ರಾಂಡೆಡ್ HDPE ಪೈಪ್ ತೊಗೊಂಡ್ರೆ ಅದು 1050 ಫೀಟು ಸೇಮು 320 ಮೀಟರ್ಸು 20 kg per centimeter ಸ್ಕ್ವೇರ್ ಪೈಪ್ ಹಾಕಬೇಕು. ಆಮೇಲೆ 1.25 ಇಂಚು ಸೈಜ್ ಬರುತ್ತೆ ಆ್ಯಕ್ಚುಲಿ ಡಯಾಮೀಟ್ರು ನಿಮಗೆ. ಸೊ 150 per ಮೀಟರು. ಸೊ ಅದ್ರದ್ದು ಪ್ರೈಸ್ ಬಂದ್ಬಿಟ್ಟು 48,000 ರೂಪಾಯಿ ಪೈಪ್ ಪ್ರೈಸ್ ಆಯಿತು. ಸೊ ಆಮೇಲೆ ಒಂದು ಸ್ಟಾರ್ಟರ್ ಬೋರ್ಡ್ ತೊಗೊಂಡ್ರೆ ಅದೊಂದು 4,000 ರೂಪಾಯಿ ಬೇಸಿಕ್ ಸ್ಟಾರ್ಟರು. ಸೊ 4,000 ರೂಪಾಯಿ ಆಗುತ್ತೆ. ಸೊ ಎಲ್ಲ ಸೇರಿಬಿಟ್ಟು ನಿಮಗೆ 1,33,400 ರೂಪಾಯಿ ಆಗುತ್ತೆ. 1,35,000 ಹಿಂಗೆ ನೀವು ಒಂದು ರಫ್ ಆಗಿ ಹಿಡ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿದೆ ಅಂತ ಡಿಸ್ಲೈಕ್ ಮಾಡಿ, ಬಟ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಖಂಡಿತ ಮರಿಬೇಡಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.